ಎಲ್ಲರೂ ಕೂಡ ಇದಕ್ಕೆ ಕಾಯ್ತಾ ಇದ್ರಿ ಏನಪ್ಪ ಅಂತ ಅಂದರೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತ. ಈಗ ಇನ್ನೇನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತೇನೆ. ವಿತಿನ್ 1 ಮಂತ್ ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಬರುತ್ತೆ. ಏನಂತ ಅಂದರೆ ಈ ಒಂದು ನೋಟಿಫಿಕೇಷನ್ ಯಾವುದು ನೋಟಿಫಿಕೇಷನ್ ಬರುತ್ತೆ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು CRDR ಕಾನ್ಸ್ಟೇಬಲ್ ಮತ್ತು KSRP ಕಾನ್ಸ್ಟೇಬಲ್ ಇವೆರಡೂ ಕೂಡ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಯಾಸ್ ಒನ್ ಟೈಮ್ ಮೆಜರ್ ಅಂತ ಇಲ್ಲಿ 2 ವರ್ಷಗಳ ಸಡಿಲಿಕೆ ಇಲ್ಲಿ ಆದೇಶ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ಮಾಡ್ತಾರೆ ಅಂತ. ತುಂಬ ಜನ ಕೇಳ್ತಾಯಿದ್ರೆ 33 ವರ್ಷ ಮಾಡಿರಿ ಅಂತ. ಇಲ್ಲಿ ಏನೂ ಕೂಡ ಮಾಡಿಲ್ಲ, 33 ವರ್ಷ ಮಾಡಿಲ್ಲ, ಏನೂ ಕೂಡ ಮಾಡಿಲ್ಲ. ಜಸ್ಟ್ 2 ವರ್ಷಗಳ ಕಾಲ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ಜನರಲ್ ಇತ್ತು ಅಂತ ನಿಮ್ಮ ಒಂದು ಅಪ್ಪರ್ ಏಜ್ ಲಿಮಿಟ್ ಪ್ಲಸ್ 2 ಇಯರ್ಸ್ ನೀವು ಹಾಕ್ಕೊಂಡು ನೀವು ಏಜನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಿಮ್ಮ ಏಜ್ ಬಂದರೆ ನೀವು ಪರೀಕ್ಷೆಯನ್ನು ಬರಿಬೋದು. ಮತ್ತು ಇನ್ನೊಂದು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಏನಿದೆ 31/12/2026 ಅಂದರೆ ಮುಂದಿನ ವರ್ಷ 2026 ಒಂದು ಕೊನೆಯವರೆಗೆ ಯಾರ್ಯಾರು ಪರೀಕ್ಷೆಯನ್ನು ಎಷ್ಟಾದರೂ ನೋಟಿಫಿಕೇಷನ್ ಬರಲಿ ಆ ಎಲ್ಲ ನೋಟಿಫಿಕೇಷನ್ಗಳಿಗೂ ಕೂಡ ಇಲ್ಲಿ 2027 2 ವರ್ಷ 2027ರವರೆಗೆ ಬರ್ತಕ್ಕಂಥ ಎಲ್ಲ ನೇಮಕಾತಿಗಳಿಗೂ ಕೂಡ ಇಲ್ಲಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಾನೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.